ಓಂ ನಮಃ ಶಿವಾಯ. ಫೆಬ್ರವರಿ 29, 2026ರ ಕಾಲಮಿತಿಯ ಒಳಗೆ ಬ್ರಹ್ಮಾಂಡದ ಸಂವೇದನಾತ್ಮಕ ಕುರುಹುಗಳ ಅನುಸಾರ ಕರ್ಕಾಟಕ ರಾಶಿಯ ವ್ಯಕ್ತಿಗಳಿಗೆ ಇದು ವಿಸ್ಮಯದ ಘಟ್ಟ. ಹೌದು ಗೆಳೆಯರೆ, ಫೆಬ್ರವರಿ 29, 2026ರ ಈ ವಿಶಿಷ್ಟ ಅವಧಿಯು ಕರ್ಕಾಟಕ ರಾಶಿಯವರಿಗೆ ಗಾಢವಾದ ಪಲ್ಲಟದ ಕಾಲವಾಗಿರಬಹುದು. ಗೆಳೆಯರೆ, ಇದು ಕೇವಲ ಸಾಧಾರಣ ದಿನಗಳ ಸರಮಾಲೆಯಲ್ಲ, ಬದಲಾಗಿ ನಿಮ್ಮ ಸಂವೇದನೆಗಳು, ನಿಮ್ಮ ಪರಿವಾರ ಮತ್ತು ನಿಮ್ಮ ನಾಳೆ ಸಮಸ್ತವೂ ನೂತನ ಪಥವನ್ನು ತೋರುವ ಕಾಲಘಟ್ಟವಾಗಿದೆ. ಗೆಳೆಯರೆ, ಗ್ರಹಗತಿಗಳ ವಿನ್ಯಾಸವು ನಿಮ್ಮ ನೈತಿಕ ಸ್ಥಿತಿ ಮತ್ತು ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರಬಹುದು. ಕರ್ಕಾಟಕ ರಾಶಿಯವರು ಸಹಜವಾಗಿಯೇ ಮೃದು ಮನಸ್ಸಿನವರು ಮತ್ತು ಕೌಟುಂಬಿಕ ಪ್ರೇಮಿಗಳು. ಈ ಕಾಲದಲ್ಲಿ ನೀವು ನಿಮ್ಮ ಸಂವೇದನೆಗಳನ್ನು ಸಮರ್ಪಕವಾಗಿ ಗ್ರಹಿಸುವಿರಿ ಮತ್ತು ಯಾವುದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಯಾವುದನ್ನು ತ್ಯಜಿಸಬೇಕು ಎಂದು ಅರಿಯುವಿರಿ. ನೀವು ಸುದೀರ್ಘ ಕಾಲದಿಂದ ಬಾಂಧವ್ಯದ ಬಗ್ಗೆ ಸಂಶಯದಲ್ಲಿದ್ದರೆ ಸಂಗತಿಗಳು ಸುಸ್ಪಷ್ಟವಾಗಬಹುದು. ಗೆಳೆಯರೆ, ನಿಮ್ಮನ್ನು ಪೀಡಿಸುತ್ತಿರುವ ಪುರಾತನ ಕ್ಲೇಶಕ್ಕೆ ಮಾರ್ಗೋಪಾಯವು ಗೋಚರಿಸಬಹುದು. ಈಗ ಜಿಜ್ಞಾಸೆಯೆಂದರೆ, ಈ ಪಲ್ಲಟ ಯಾವ ಪಥದಲ್ಲಿ ಗೋಚರಿಸುತ್ತದೆ? ನಿಮ್ಮ ವೃತ್ತಿ ಬದುಕಿನಲ್ಲಿ ನೂತನ ಆರಂಭ ಜರುಗಲಿದೆಯೇ? ನಿಮ್ಮ ಆರ್ಥಿಕ ಸ್ಥಿತಿಯು ದೃಢಗೊಳ್ಳಲಿದೆಯೇ? ಅಥವಾ ನಿಮ್ಮ ಕೌಟುಂಬಿಕ ಬದುಕಿನಲ್ಲಿ ನೀವು ಪ್ರಮುಖ ತೀರ್ಮಾನವನ್ನು ಕೈಗೊಳ್ಳಬೇಕಾಗಲಿದೆಯೇ? ಕಾಯಕದ ತಾಣದಲ್ಲಿ ನಿಮ್ಮ ಸಹನೆಗೆ ಪ್ರತಿಫಲ ಲಭಿಸಬಹುದು ಎಂದು ಸೂಚನೆಗಳು ಸಾರುತ್ತವೆ. ನಿಮ್ಮ ವರಿಷ್ಠರಿಂದ ನೀವು ಶ್ಲಾಘನೆ ಹೊಂದಬಹುದು ಅಥವಾ ನೂತನ ಸುಸಂದರ್ಭ ಒದಗಿಬರಬಹುದು. ಗೆಳೆಯರೆ, ಈ ಬಾರಿ ಫೆಬ್ರವರಿ 29, 2026ರ ಒಳಗೆ ಆತ್ಮಪರಿಶೀಲನೆ ಮಾಡಿಕೊಳ್ಳುವ ಕಾಲವೂ ಆಗಿದೆ. ನಿಮ್ಮ ಆಂತರಿಕ ಧ್ವನಿಯನ್ನು ಉಪೇಕ್ಷಿಸಬೇಡಿ. ನೀವು ತೀರ್ಮಾನ ಕೈಗೊಳ್ಳಬೇಕಾದರೆ ಸಂವೇದನೆಗಳು ಮತ್ತು ಪ್ರಾಯೋಗಿಕತೆ ಎರಡನ್ನೂ ಗಮನಿಸಿ. ಉದ್ಯಮದಲ್ಲಿರುವವರಿಗೆ ನೂತನ ಸಂಪರ್ಕಗಳು ಲಾಭದಾಯಕ ಎಂದು ಸಾಬೀತುಗೊಳ್ಳಬಹುದು. ಕಾಯಕದಲ್ಲಿರುವವರು ಹೆಚ್ಚಿನ ಹೊಣೆಗಾರಿಕೆಗಳನ್ನು ಪಡೆಯಬಹುದು. ಇದು ನಾಳೆಯ ಪದೋನ್ನತಿಗೆ ದಾರಿಯಾಗಬಹುದು. ಈ ಸಪ್ತಾಹ ಕೌಟುಂಬಿಕ ಸಂಗತಿಗಳಿಗೆ ಪ್ರಮುಖವಾಗಿರುತ್ತದೆ. ಗೃಹದಲ್ಲಿ ಮಂಗಳ ಸುದ್ದಿಯ ಕುರುಹುಗಳು ಇರಬಹುದು. ಹಳೆಯ ಅಭಿಪ್ರಾಯ ಭೇದವನ್ನು ನಿವಾರಿಸಬಹುದು. ನಿಮ್ಮ ಸಂಗಾತಿ ಅಥವಾ ಪಾಲಕರೊಂದಿಗೆ ಕಾಲ ಕಳೆಯುವುದು ಚಿತ್ತದ ನೆಮ್ಮದಿಯನ್ನು ತರುತ್ತದೆ. ಬಾಂಧವ್ಯಗಳಲ್ಲಿ ವಿಶ್ವಾಸ ಮತ್ತು ಸಂವಹನವನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ. ಆರ್ಥಿಕವಾಗಿ ಈ ಕಾಲವು ಸಮತೋಲನವನ್ನು ಪಾಲಿಸುವುದನ್ನು ಸೂಚಿಸುತ್ತದೆ. ಅನಿರೀಕ್ಷಿತ ವ್ಯಯಗಳ ಸಂಭವವೂ ಇರಬಹುದು. ಆದ್ದರಿಂದ ನಿಮ್ಮ ಬಜೆಟ್ಗೆ ಲಕ್ಷ್ಯ ನೀಡಿ, ವಿವೇಕದಿಂದ ಹೂಡಿಕೆ ಮಾಡಿ ಮತ್ತು ಗಡಿಬಿಡಿಯನ್ನು ತ್ಯಜಿಸಿ. ಗೆಳೆಯರೆ, ನಿಮ್ಮ ಮೃದುತ್ವವನ್ನು ದೌರ್ಬಲ್ಯವಲ್ಲ, ಬದಲಾಗಿ ಬಲ ಎಂದು ಪರಿಗಣಿಸಲು ವಿಶ್ವವು ನಿಮಗೆ ಸುಳಿವು ನೀಡುತ್ತಿದೆ. ಈ ಗುಣವು ನಿಮ್ಮನ್ನು ಇತರರಿಂದ ಭಿನ್ನವಾಗಿಸುತ್ತದೆ. ನೀವು ಆತ್ಮಬಲ ಮತ್ತು ನಂಬಿಕೆಯೊಂದಿಗೆ ಮುನ್ನಡೆದರೆ ಈ ಕಾಲವು ನಿಮ್ಮ ಬದುಕಿನಲ್ಲಿ ಶಾಶ್ವತವಾದ ಸಕಾರಾತ್ಮಕ ಪಲ್ಲಟಗಳನ್ನು ತರಬಹುದು. ಈಗ ಫೆಬ್ರವರಿ 29, 2026ರ ಒಳಗೆ ಕರ್ಕಾಟಕ ರಾಶಿಯವರಿಗೆ ಸಂಬಂಧಿಸಿದ 10 ಗಾಢ ಮತ್ತು ಪ್ರಭಾವಶಾಲಿ ಭವಿಷ್ಯವಾಣಿಗಳನ್ನು ವಿಶ್ಲೇಷಿಸೋಣ. ಅದು ನಿಮ್ಮ ಬದುಕನ್ನು ನೂತನ ಶಕ್ತಿ ಮತ್ತು ನಿರೀಕ್ಷೆಯಿಂದ ತುಂಬಬಹುದು. ಪ್ರಥಮ, ಭಾವನಾತ್ಮಕ ಸ್ಪಷ್ಟತೆ ಮತ್ತು ವೃದ್ಧಿಸಿದ ಆತ್ಮಬಲ. ಕರ್ಕಾಟಕ ರಾಶಿಯವರು ಫೆಬ್ರವರಿ 29, 2026ರ ಒಳಗೆ ಗಮನಾರ್ಹ ಸಂವೇದನಾತ್ಮಕ ಪಲ್ಲಟಗಳನ್ನು ಸವಿಯಬಹುದು. ಕರ್ಕಾಟಕ ರಾಶಿಯವರು ಮೃದು ಸ್ವಭಾವದವರು ಮತ್ತು ಕೌಟುಂಬಿಕ ಅನುರಾಗಿಗಳು ಎಂದು ಜಗತ್ತಿಗೆ ಅರಿವಿದೆ. ಈ ಕಾಲದಲ್ಲಿ ನೀವು ನಿಮ್ಮ ಸಂವೇದನೆಗಳನ್ನು ಸಮರ್ಪಕವಾಗಿ ಗ್ರಹಿಸುವಿರಿ ಮತ್ತು ಯಾವುದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಯಾವುದನ್ನು ತ್ಯಜಿಸಬೇಕು ಎಂದು ಅರಿಯುವಿರಿ. ಅಲ್ಪಕಾಲದಿಂದ ನಿಮ್ಮ ಚಿತ್ತದಲ್ಲಿ ಉಳಿದಿರುವ ಯಾವುದೇ ಗೊಂದಲ ಅಥವಾ ಅಸ್ಥಿರತೆಯು ಮೆಲ್ಲನೆ ಸ್ಪಷ್ಟತೆಯನ್ನು ಹೊಂದಬಹುದು. ಪ್ರತಿಯೊಂದು ಸನ್ನಿವೇಶಕ್ಕೂ ತತ್ಕ್ಷಣ ಪ್ರತಿಕ್ರಿಯಿಸುವ ಅವಶ್ಯಕತೆಯಿಲ್ಲ ಎಂದು ನೀವು ಗ್ರಹಿಸಬಹುದು. ಕೆಲವು ಪರಿಸ್ಥಿತಿಗಳು ಕಾಲಕ್ರಮೇಣ ತಾವಾಗಿಯೇ ಸಮತೋಲನಗೊಳ್ಳುತ್ತವೆ. ಈ ಕಾಲವು ಒಳಗಿನಿಂದ ಆತ್ಮವಿಶ್ವಾಸದ ದೃಢೀಕರಣವನ್ನು ಸೂಚಿಸುತ್ತದೆ. ನೀವು ಮೊದಲಿಗಿಂತ ನಿಮ್ಮ ತೀರ್ಮಾನಗಳಲ್ಲಿ ಹೆಚ್ಚು ವಿಶ್ವಾಸ ಹೊಂದುವಿರಿ. ಪರಿವಾರ ಮತ್ತು ಆಪ್ತ ಮಿತ್ರರೊಂದಿಗೆ ಸಂವಹನವು ಸುಧಾರಿಸುತ್ತದೆ. ಇದು ನಿಮ್ಮನ್ನು ಹಗುರಗೊಳಿಸುತ್ತದೆ. ಸಂವೇದನೆಗಳು ಅಶಕ್ತತೆಯ ಮೂಲವಲ್ಲ, ಬದಲಾಗಿ ಶಕ್ತಿಯ ಮೂಲ ಎಂದು ಈ ಅವಧಿಯು ನಿಮಗೆ ಬೋಧಿಸಬಹುದು. ಅವುಗಳನ್ನು ಸಮತೋಲಿತ ಪಥದಲ್ಲಿ ವ್ಯಕ್ತಪಡಿಸಿದರೆ, ನಿಮ್ಮ ಮೃದುತ್ವವನ್ನು ನೀವು ವಿವೇಕದೊಂದಿಗೆ ಬೆಸೆದರೆ ಈ ಕಾಲವು ಮಾನಸಿಕ ಬಲ ಮತ್ತು ಆತ್ಮಬಲಕ್ಕೆ ನೂತನ ಆರಂಭವಾಗಬಹುದು. ಸಂಖ್ಯೆ 2, ವೃತ್ತಿ ಮತ್ತು ಹೊಣೆಗಾರಿಕೆಗಳಲ್ಲಿ ಸಮತೋಲಿತ ಏಳಿಗೆ. ಫೆಬ್ರವರಿ 29, 2026ರ ಒಳಗೆ ಕರ್ಕಾಟಕ ರಾಶಿಯವರು ಕಾಯಕದ ತಾಣದಲ್ಲಿ ಸ್ಥಿರ ಮತ್ತು ಪ್ರಾಯೋಗಿಕ ಪಥವನ್ನು ಅಳವಡಿಸಿಕೊಳ್ಳುವುದರಿಂದ ಲಾಭ ಪಡೆಯಬಹುದು. ಈ ಕಾಲವು ಹಠಾತ್ ತೀವ್ರ ಪಲ್ಲಟಗಳನ್ನು ಸೂಚಿಸುವುದಿಲ್ಲ, ಬದಲಾಗಿ ನಿರಂತರ ಪ್ರಯತ್ನ ಮತ್ತು ಶಿಸ್ತಿನ ಮೂಲಕ ಏಳಿಗೆ ಸಾಧಿಸುತ್ತದೆ.
ನೀವು ಕಾಯಕದಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳನ್ನು ಪಡೆಯಬಹುದು ಅಥವಾ ಪ್ರಮುಖ ಕಾರ್ಯದಲ್ಲಿ ನಿಮ್ಮ ಭಾಗಿತ್ವ ವೃದ್ಧಿಯಾಗಬಹುದು. ಇದು ಆರಂಭದಲ್ಲಿ ಒತ್ತಡವನ್ನು ನೀಡಬಹುದು, ಆದರೆ ಈ ಸುಸಂದರ್ಭವು ನಾಳೆಯ ಏಳಿಗೆಗೆ ಅಡಿಪಾಯವಾಗಬಹುದು. ನೀವು ಕಾಯಕವನ್ನು ಪಲ್ಲಟಗೊಳಿಸುವುದು ಅಥವಾ ನೂತನ ಯೋಜನೆಯನ್ನು ಆರಂಭಿಸುವುದನ್ನು ಆಲೋಚಿಸುತ್ತಿದ್ದರೆ, ಭಾವನಾತ್ಮಕ ತೀರ್ಮಾನಗಳನ್ನು ಕೈಗೊಳ್ಳುವ ಬದಲು ಸತ್ಯಾಂಶಗಳು ಮತ್ತು ಸುದೀರ್ಘಕಾಲದ ಸ್ಥಿರತೆಯ ಮೇಲೆ ಲಕ್ಷ್ಯ ನೀಡಿ. ಉದ್ಯಮದಲ್ಲಿ ತೊಡಗಿರುವವರಿಗೆ ಹಳೆಯ ಸಂಪರ್ಕಗಳನ್ನು ಪುನಃ ಸಕ್ರಿಯಗೊಳಿಸುವುದು ಹಿತಕರವಾಗಬಹುದು. ಸಂಖ್ಯೆ 3. ಬಾಂಧವ್ಯಗಳಲ್ಲಿ ಆಳ ಮತ್ತು ಪರಸ್ಪರ ಗ್ರಹಿಕೆ. ಫೆಬ್ರವರಿ 29, 2026 ಒಳಗೆ ಕರ್ಕಾಟಕ ರಾಶಿಯವರ ಸಂಬಂಧಗಳಲ್ಲಿ ಸಕಾರಾತ್ಮಕ ಪಲ್ಲಟಗಳ ಸಂಭವವಿದೆ. ನಿಮ್ಮ ಸಂಬಂಧಗಳನ್ನು ಹೆಚ್ಚು ಸೂಕ್ಷ್ಮ ಮತ್ತು ಪ್ರೌಢ ದೃಷ್ಟಿಕೋನದಿಂದ ವೀಕ್ಷಿಸಲು ನಿಮಗೆ ಸಾಧ್ಯವಾಗುತ್ತದೆ. ಹಿತೈಷಿಗಳೊಂದಿಗೆ ಅಂತರ ಅಥವಾ ಅಪನಂಬಿಕೆಯಿದ್ದಲ್ಲಿ ಸಂವಾದವು ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಕರ್ಕಾಟಕ ರಾಶಿಯವರು ಸಹಜವಾಗಿಯೇ ಕಾಳಜಿ ವಹಿಸುವವರು, ಆದರೆ ಕೆಲವೊಮ್ಮೆ ಅವರು ತಮ್ಮದೇ ಆದ ಸಂವೇದನೆಗಳನ್ನು ಹತ್ತಿಕ್ಕುತ್ತಾರೆ. ನಿಮ್ಮ ಅಭಿಪ್ರಾಯಗಳನ್ನು ಸುಸ್ಪಷ್ಟವಾಗಿ ವ್ಯಕ್ತಪಡಿಸಲು ಇದು ಕಾಲ. ನಿಮ್ಮ ನಿರೀಕ್ಷೆಗಳು ಮತ್ತು ಮಿತಿಗಳನ್ನು ಸಮತೋಲಿತ ಪಥದಲ್ಲಿ ವ್ಯಕ್ತಪಡಿಸುವುದು ನಿಮ್ಮ ಬಾಂಧವ್ಯಕ್ಕೆ ಸ್ಥಿರತೆಯನ್ನು ತರುತ್ತದೆ. ವಿವಾಹಿತ ವ್ಯಕ್ತಿಗಳು ಪರಸ್ಪರ ಆಸರೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಅವಿವಾಹಿತ ವ್ಯಕ್ತಿಗಳು ತಮ್ಮ ಬದುಕಿನಲ್ಲಿ ಭಾವನಾತ್ಮಕವಾಗಿ ಪ್ರೌಢ ಮತ್ತು ಗ್ರಹಿಕೆಯುಳ್ಳ ವ್ಯಕ್ತಿಯನ್ನು ಕಾಣಬಹುದು. ಈ ಅವಧಿಯು ಬಾಂಧವ್ಯಗಳು ಕೇವಲ ಸಂವೇದನೆಗಳ ಮೇಲೆ ಮಾತ್ರವಲ್ಲದೆ ವಿಶ್ವಾಸ, ಗೌರವ ಮತ್ತು ಸಂವಾದದ ಮೇಲೂ ಆಧಾರಿತವಾಗಿವೆ ಎಂದು ಅವರಿಗೆ ಬೋಧಿಸಬಹುದು. ನೀವು ಸಮತೋಲಿತ ವರ್ತನೆಯನ್ನು ಪಾಲಿಸಿದರೆ ಫೆಬ್ರವರಿ 29, 2026 ಹಿಂದಿನ ಅವಧಿಯು ಸಂಬಂಧಗಳಿಗೆ ದೃಢವಾದ ಅಡಿಪಾಯವನ್ನು ಕಲ್ಪಿಸುತ್ತದೆ. ಸಂಖ್ಯೆ 4. ಧನಸಂಗತಿಗಳಲ್ಲಿ ವಿವೇಕ ಮತ್ತು ಸುದೀರ್ಘ ಯೋಜನಾಬದ್ಧತೆ. ಫೆಬ್ರವರಿ 29, 2026 ಒಳಗೆ ಕರ್ಕಾಟಕ ರಾಶಿಯವರು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಮತ್ತು ಪ್ರಾಯೋಗಿಕವಾಗಿರಬೇಕು. ಬೃಹತ್ ಸಾಹಸಗಳನ್ನು ಮಾಡುವ ಬದಲು ಸಾಧ್ಯತೆಗಳನ್ನು ಪರಿಗಣಿಸುವ ಕಾಲವಿದು. ಇದು ಯೋಜಿತ ಪಥದಲ್ಲಿ ಮುನ್ನಡೆಯುವ ಅವಶ್ಯಕತೆಯನ್ನು ಸೂಚಿಸುತ್ತದೆ. ನೀವು ಹೂಡಿಕೆ, ಖರೀದಿ ಅಥವಾ ಧನ ಒಪ್ಪಂದವನ್ನು ಆಲೋಚಿಸುತ್ತಿದ್ದರೆ ಗಡಿಬಿಡಿಯನ್ನು ತ್ಯಜಿಸುವುದು ಶ್ರೇಯಸ್ಕರ. ಈ ಅವಧಿಯಲ್ಲಿ ಹೆಚ್ಚಿನ ಆದಾಯದ ಮೂಲ ಗೋಚರಿಸುವ ಸಂಭವವಿದೆ, ಆದರೆ ಅದನ್ನು ಸ್ಥಿರಗೊಳಿಸಲು ಸಹನೆ ಮತ್ತು ನಿರಂತರ ಪ್ರಯತ್ನದ ಅವಶ್ಯಕತೆಯಿರುತ್ತದೆ. ಉದ್ಯೋಗಸ್ಥರು ಹೆಚ್ಚಿನ ಕಾಯಕಕ್ಕೆ ಬದಲಾಗಿ ನಾಳೆಯ ಲಾಭಗಳನ್ನು ಕಾಣಬಹುದು. ಉದ್ಯಮದಲ್ಲಿರುವವರು ಹಳೆಯ ಗ್ರಾಹಕರು ಅಥವಾ ಸಂಪರ್ಕಗಳಿಂದ ಆಸರೆಯನ್ನು ಪಡೆಯಬಹುದು. ಈ ಕಾಲ ಬಜೆಟ್ ಮತ್ತು ಅನಗತ್ಯ ವ್ಯಯಗಳನ್ನು ಹತ್ತಿಕ್ಕಲು ಪೂರಕವಾಗಿರಬಹುದು. ನೀವು ಉಳಿತಾಯವನ್ನು ಯೋಚಿಸುತ್ತಿದ್ದರೆ ಅವುಗಳನ್ನು ಸುಗಮಗೊಳಿಸಲು ಈಗ ಸುಸಂದರ್ಭ. ಆರ್ಥಿಕ ಸ್ಥಿರತೆಯು ಆದಾಯವನ್ನು ಹೆಚ್ಚಿಸುವುದರಿಂದ ಮಾತ್ರವಲ್ಲದೆ ವ್ಯಯಗಳನ್ನು ಸಮತೋಲನಗೊಳಿಸುವುದರಿಂದಲೂ ಸಿದ್ಧಿಸುತ್ತದೆ. ಕರ್ಕಾಟಕ ರಾಶಿಯವರು ಸ್ವಭಾವತಃ ಕೌಟುಂಬಿಕ ಅನುರಾಗಿಗಳು. ಆದ್ದರಿಂದ ಆರ್ಥಿಕ ತೀರ್ಮಾನಗಳನ್ನು ಕೈಗೊಳ್ಳುವಾಗ ನಿಮ್ಮ ಹಿತೈಷಿಗಳ ರಕ್ಷಣೆ ಮತ್ತು ನಾಳೆಗೆ ನೀವು ಆದ್ಯತೆ ನೀಡಬಹುದು. ಸಂಖ್ಯೆ 5. ಮಾನಸಿಕ ನೆಮ್ಮದಿ ಮತ್ತು ಸ್ವಕಾಳಜಿಯ ಮೇಲೆ ಲಕ್ಷ್ಯ. ಫೆಬ್ರವರಿ 29, 2026 ಒಳಗೆ ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ಸಮತೋಲನವನ್ನು ಉಳಿಸಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಬಹುದು. ನೀವು ಹಿಂದೆ ಇತರ ವ್ಯಕ್ತಿಗಳ ಹೊಣೆಗಾರಿಕೆಗಳಲ್ಲಿ ಅತೀವ ಮಗ್ನರಾಗಿರಬಹುದು. ನಿಮಗಾಗಿ ಕಾಲವನ್ನು ಕಂಡುಕೊಳ್ಳುವುದು ಕ್ಲಿಷ್ಟವಾಗಿರಬಹುದು. ಈ ಅವಧಿಯು ನಿಮ್ಮನ್ನು ಅಂತರಂಗವನ್ನು ವೀಕ್ಷಿಸಲು ಮತ್ತು ಸ್ವಕಾಳಜಿಗೆ ಆದ್ಯತೆ ನೀಡಲು ಪ್ರೇರೇಪಿಸುತ್ತದೆ. ಪುಟ್ಟ ಸಂಗತಿಗಳೂ ಸಹ ನಿಮ್ಮ ಚಿತ್ತದ ಮೇಲೆ ಪ್ರಭಾವ ಬೀರುತ್ತಿವೆ ಎಂದು ನೀವು ಭಾವಿಸಬಹುದು. ಅಂತಹ ಸಂದರ್ಭಗಳಲ್ಲಿ ತತ್ಕ್ಷಣ ಪ್ರತಿಕ್ರಿಯಿಸುವ ಬದಲು ವಿರಾಮಗಳು ಮತ್ತು ಚಿಂತನೆಯನ್ನು ರೂಢಿಸಿಕೊಳ್ಳುವುದು ಹಿತಕರವಾಗಿದೆ. ಧ್ಯಾನ, ಪ್ರಾಣಾಯಾಮ ಅಥವಾ ಪ್ರಶಾಂತ ವಾತಾವರಣದಲ್ಲಿ ಕಾಲ ಕಳೆಯುವುದು ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ಕ್ರಮಬದ್ಧ ದಿನಚರಿಯನ್ನು ಪಾಲಿಸುವುದು ಆರೋಗ್ಯದ ದೃಷ್ಟಿಯಿಂದ ಲಾಭದಾಯಕವಾಗಿದೆ. ಪೂರಕ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವು ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ. ನೀವು ಸುದೀರ್ಘ ಕಾಲದಿಂದ ಯಾವುದೇ ದೈಹಿಕ ಅಥವಾ ಮಾನಸಿಕ ಬಳಲಿಕೆಯನ್ನು ಉಪೇಕ್ಷಿಸುತ್ತಿದ್ದರೆ ಈಗ ಅದನ್ನು ಗಂಭೀರವಾಗಿ ಪರಿಗಣಿಸುವ ಕಾಲ. ಸ್ವಕಾಳಜಿಯು ಸ್ವಾರ್ಥವಲ್ಲ, ಬದಲಾಗಿ ಅನಿವಾರ್ಯವಾದ ಹೊಣೆಗಾರಿಕೆ ಎಂದು ಗ್ರಹಿಸಲು ಈ ಅವಧಿಯು ನಿಮಗೆ ನೆರವಾಗುತ್ತದೆ. ಸಂಖ್ಯೆ 6. ನೂತನ ಸುಸಂದರ್ಭಗಳನ್ನು ಪತ್ತೆಹಚ್ಚುವುದು ಮತ್ತು ಸ್ವ-ಏಳಿಗೆ. ಫೆಬ್ರವರಿ 29, 2026 ಒಳಗೆ ಕರ್ಕಾಟಕ ರಾಶಿಯವರು ಪ್ರಥಮ ನೋಟದಲ್ಲಿ ಅಲ್ಪವಾಗಿ ಕಾಣಬಹುದಾದ ಆದರೆ ನಾಳೆಯಲ್ಲಿ ಮಹತ್ವದ್ದಾಗಿರುವ ಅವಕಾಶಗಳನ್ನು ಎದುರಿಸಬಹುದು. ಈ ಕಾಲವು ನಿಮ್ಮನ್ನು ಜಾಗೃತವಾಗಿರಲು ಮತ್ತು ಪ್ರತಿಯೊಂದು ಸುಸಂದರ್ಭವನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಲು ಪ್ರೇರೇಪಿಸುತ್ತದೆ. ನೂತನ ಕೌಶಲವನ್ನು ಕಲಿಯಲು ಅಥವಾ ಹಳೆಯ ಆಸಕ್ತಿಯನ್ನು ಪುನರಾರಂಭಿಸಲು ನೀವು ಸ್ಫೂರ್ತಿ ಪಡೆಯಬಹುದು.
ಶಿಕ್ಷಣ, ತರಬೇತಿ ಅಥವಾ ಸ್ವಸುಧಾರಣೆಗೆ ಸಂಬಂಧಿಸಿದ ಹೆಜ್ಜೆಗಳು ನಾಳೆಯಲ್ಲಿ ಶಾಶ್ವತ ಲಾಭಗಳನ್ನು ನೀಡಬಹುದು. ಕಾಯಕದಲ್ಲಿರುವ ಅಥವಾ ಪರಿವಾರದಲ್ಲಿರುವ ವ್ಯಕ್ತಿಗಳು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಬಹುದು. ಇದು ನಿಮ್ಮ ಅನುಭವ ಮತ್ತು ಸೂಕ್ಷ್ಮ ಗ್ರಹಿಕೆಯ ಪರಿಣಾಮವಾಗಿರುತ್ತದೆ. ಆದಾಗ್ಯೂ ಪ್ರತಿಯೊಂದು ಹೊಣೆಗಾರಿಕೆಯನ್ನು ಸ್ವೀಕರಿಸುವ ಬದಲು ಮಿತಿಗಳನ್ನು ನಿಗದಿಪಡಿಸುವುದು ಸಹ ಮುಖ್ಯವಾಗಿದೆ. ಈ ಕಾಲವು ನಿಮ್ಮ ಸ್ವಾವಲಂಬನೆಯ ಪ್ರಜ್ಞೆಯನ್ನು ದೃಢಗೊಳಿಸಬಹುದು. 8 ಸಂಖ್ಯೆ. ಸಾಮಾಜಿಕ ಬಾಂಧವ್ಯಗಳು ಮತ್ತು ಸಹಕಾರವನ್ನು ವಿಸ್ತರಿಸುವುದು. ಫೆಬ್ರವರಿ 29, 2026 ಒಳಗೆ ಕರ್ಕಾಟಕ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆ ವೃದ್ಧಿಯಾಗಬಹುದು. ನಿಮ್ಮ ಆಲೋಚನೆಗಳು ಮತ್ತು ಸಂವೇದನೆಗಳನ್ನು ಗ್ರಹಿಸುವ ವ್ಯಕ್ತಿಗಳೊಂದಿಗೆ ನೀವು ಬೆರೆಯಬಹುದು. ಈ ಕಾಲವು ಸಂವಹನ, ಸಹಕಾರ ಮತ್ತು ಸಕಾರಾತ್ಮಕ ಸಂವಾದಗಳಿಗೆ ಕಾಲವಾಗಬಹುದು. ಕಾಯಕ ಸಂಬಂಧಿತ ಸಮೂಹಗಳು, ಯೋಜನೆಗಳು ಅಥವಾ ಕೌಟುಂಬಿಕ ಸಮಾರಂಭಗಳಲ್ಲಿ ನಿಮ್ಮ ಭಾಗಿತ್ವ ವೃದ್ಧಿಯಾಗಬಹುದು. ನಿಮ್ಮ ಸಹಾನುಭೂತಿಯ ಪಥ ಮತ್ತು ಸಹಕಾರಿ ಸ್ವಭಾವವು ಜನರನ್ನು ನಿಮ್ಮ ಸಮೀಪ ತರಬಹುದು. ಆದಾಗ್ಯೂ ಪ್ರತಿಯೊಂದು ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸುವ ಅವಶ್ಯಕತೆ ಇಲ್ಲದ ಕಾರಣ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುವುದು ಮುಖ್ಯವಾಗಿರುತ್ತದೆ. ಮಿತ್ರ ಅಥವಾ ಹಿತೈಷಿಯೊಂದಿಗೆ ಅಂತರವಿದ್ದರೆ ಸಂವಾದವು ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಈ ಕಾಲವು ಹಳೆಯ ಬಾಂಧವ್ಯಗಳನ್ನು ಪುನಃ ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸುತ್ತದೆ. ಸಾಮಾಜಿಕವಾಗಿ ನಿಮ್ಮ ಚಿತ್ರಣವು ವಿಶ್ವಾಸಾರ್ಹ ಮತ್ತು ಮೃದು ವ್ಯಕ್ತಿಯಂತೆ ಮೂಡಿಬರಬಹುದು. ಆದರೆ ನಿಮ್ಮ ವೈಯಕ್ತಿಕ ಮಿತಿಗಳನ್ನು ಆಧರಿಸುವುದು ಅಷ್ಟೇ ಮುಖ್ಯ ಎಂಬುದನ್ನು ಸ್ಮರಣೆಯಲ್ಲಿಡಿ. 9 ಸಂಖ್ಯೆ. ಸೃಜನಶೀಲತೆ ಮತ್ತು ನೂತನ ಚಿಂತನೆಯ ಉಗಮ. ಕರ್ಕಾಟಕ ರಾಶಿಯವರಲ್ಲಿ ಫೆಬ್ರವರಿ 29, 2026 ಒಳಗೆ ಸೃಜನಶೀಲ ಶಕ್ತಿ ಎಚ್ಚರಗೊಳ್ಳಬಹುದು. ನೀವು ಲೇಖನ, ಕಲೆ, ಸಂಗೀತ, ಬೋಧನೆ ಅಥವಾ ಯಾವುದೇ ಇತರ ಸೃಜನಶೀಲ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಕಾಲವು ಸ್ಫೂರ್ತಿದಾಯಕವೆಂದು ಸಾಬೀತುಗೊಳ್ಳಬಹುದು. ನೂತನ ಆಲೋಚನೆಗಳು ಮೂಡಿಬರಬಹುದು. ಪ್ರತಿಯೊಂದು ಆಲೋಚನೆಯು ತಕ್ಷಣದ ಪ್ರತಿಫಲಗಳನ್ನು ನೀಡುವುದಿಲ್ಲ, ಆದರೆ ಅವುಗಳನ್ನು ದಾಖಲಿಸಿ ಮೆಲ್ಲನೆ ಅಭಿವೃದ್ಧಿಪಡಿಸುವುದು ಸಹಾಯಕವಾಗಿರುತ್ತದೆ. ಈ ಕಾಲದಲ್ಲಿ ನಿಮ್ಮ ಮೃದುತ್ವವು ಸೃಜನಶೀಲ ಶಕ್ತಿಯಾಗಿ ಪಲ್ಲಟಗೊಳ್ಳಬಹುದು. ಈ ಅವಧಿಯು ಸ್ವಯಂ ಅಭಿವ್ಯಕ್ತಿಗೆ ಪೂರಕವಾಗಿದೆ. ನುಡಿಗಳು, ಕಲೆ ಅಥವಾ ಸಂವಹನದ ಮೂಲಕ ನಿಮ್ಮ ಸಂವೇದನೆಗಳನ್ನು ವ್ಯಕ್ತಪಡಿಸುವುದರಿಂದ ಚಿತ್ತದ ಶಾಂತಿ ಸಿಗುತ್ತದೆ. ಕಾಯಕದಲ್ಲಿ ನಿಮ್ಮ ನವೀನ ಚಿಂತನೆಯು ಕ್ಲೇಶಕ್ಕೆ ಪ್ರಾಯೋಗಿಕ ಮಾರ್ಗೋಪಾಯಗಳನ್ನು ಸಹ ನೀಡಬಹುದು. ಜಗತ್ತು ನಿಮ್ಮ ಕಲ್ಪನೆ ಮತ್ತು ಸೂಕ್ಷ್ಮ ಪಥವನ್ನು ಶ್ಲಾಘಿಸಬಹುದು. ಫೆಬ್ರವರಿ 29, 2026 ಒಳಗೆ ಈ ಅವಧಿಯು ಸೃಜನಶೀಲತೆ ವೃದ್ಧಿಯಾಗುತ್ತದೆ ಎಂದು ಸೂಚಿಸುತ್ತದೆ. ಇದು ಕೇವಲ ಪ್ರತಿಭೆಯಲ್ಲ, ಬದಲಾಗಿ ನಿಮ್ಮನ್ನು ಗ್ರಹಿಸುವ ಮತ್ತು ವ್ಯಕ್ತಪಡಿಸುವ ಒಂದು ಮಾಧ್ಯಮವಾಗಿದೆ. ನೀವು ನಿಮ್ಮ ಆಂತರಿಕ ಪ್ರೇರಣೆಯನ್ನು ಆಧರಿಸಿದಲೇ ಈ ಅವಧಿಯು ನಿಮ್ಮ ಸ್ವ-ಏಳಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಬಹುದು. ಸಂಖ್ಯೆ 10. ಸಹನೆ ಮತ್ತು ಸಮಯದ ನಿರ್ವಹಣೆ. ಫೆಬ್ರವರಿ 29, 2026 ಒಳಗೆ ಸ್ಥಿರ ಪ್ರತಿಫಲಗಳಿಗೆ ಕಾರಣವಾಗುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ಅವಧಿಯು ಸಹನೆ ಮತ್ತು ಸಮಯದ ವಿವೇಕಯುತ ಬಳಕೆಯನ್ನು ಪ್ರೇರೇಪಿಸಬಹುದು. ಕೆಲವು ಕಾರ್ಯಗಳು ನಿರೀಕ್ಷೆಗಿಂತ ವಿಳಂಬವಾಗಿ ಏಳಿಗೆ ಹೊಂದಬಹುದು, ಇದು ಅಲ್ಪ ಆತಂಕವನ್ನು ಉಂಟುಮಾಡಬಹುದು. ಆದಾಗ್ಯೂ ಪ್ರತಿಯೊಂದು ಪ್ರಕ್ರಿಯೆಯೂ ತನ್ನದೇ ಆದ ಸಹಜ ಕಾಲವಿದೆ ಎಂಬುದನ್ನು ಗ್ರಹಿಸುವುದು ಬಹಳ ಮುಖ್ಯವಾಗಿದೆ. ನೀವು ಒಂದು ಪ್ರಮುಖ ಪ್ರತಿಫಲಕ್ಕಾಗಿ ಕಾಯುತ್ತಿದ್ದರೆ ಈ ಕಾಲದಲ್ಲಿ ಪೂರ್ವ ಸಿದ್ಧತೆಯ ಮೇಲೆ ಲಕ್ಷ್ಯ ನೀಡುವುದು ಹೆಚ್ಚು ಲಾಭದಾಯಕವಾಗಿದೆ. ಅರೆಬರೆ ಕಾರ್ಯಗಳನ್ನು ಪೂರ್ಣಗೊಳಿಸುವುದು, ದಾಖಲೆಗಳನ್ನು ವ್ಯವಸ್ಥಿತಗೊಳಿಸುವುದು ಅಥವಾ ಯೋಜನೆಗಳನ್ನು ಪರೀಕ್ಷಿಸುವುದು ನಾಳೆಯಲ್ಲಿ ಸಹಾಯಕವಾಗಬಹುದು. ಕರ್ಕಾಟಕ ರಾಶಿಯವರು ಸಂವೇದನೆಗಳಿಗೆ ವೇಗವಾಗಿ ಸ್ಪಂದಿಸಬಹುದು, ಆದರೆ ಈ ಕಾಲದಲ್ಲಿ ಸಮತೋಲಿತ ಪ್ರತಿಕ್ರಿಯೆ ಹೆಚ್ಚು ಹಿತಕರವಾಗಿದೆ. ಕಾಲದ ನಿರ್ವಹಣೆಗೆ ಲಕ್ಷ್ಯ ನೀಡುವುದು ಅನಗತ್ಯ ಒತ್ತಡವನ್ನು ತ್ಯಜಿಸಲು ನಿಮಗೆ ನೆರವಾಗುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಮೇಲೆ ಪ್ರಸ್ತುತಪಡಿಸಿದ ಸಮಸ್ತ ವಿಭಾಗಗಳು ಸಾಧಾರಣ ಜ್ಯೋತಿಷ್ಯ ಸೂಚನೆಗಳು, ಸ್ಫೂರ್ತಿದಾಯಕ ಆಲೋಚನೆಗಳು ಮತ್ತು ಬದುಕಿನಲ್ಲಿ ಸಮತೋಲನವನ್ನು ಉಳಿಸಿಕೊಳ್ಳಲು ಮಾರ್ಗದರ್ಶನಗಳನ್ನು ನೀಡಲು ರೂಪಿಸಲಾಗಿದೆ. ಅವುಗಳ ಉದ್ದೇಶ ಭೀತಿಯನ್ನು ಬಿತ್ತುವುದಲ್ಲ ಅಥವಾ ನಿಶ್ಚಿತ ನಾಳೆಯ ಭರವಸೆ ನೀಡುವುದಲ್ಲ, ಬದಲಾಗಿ ಅದು ನಿಮ್ಮನ್ನು ಜಾಗೃತ, ಆತ್ಮಬಲ ಮತ್ತು ಸಕಾರಾತ್ಮಕವಿರಿಸುವುದು. ಗೆಳೆಯರೇ, ಫೆಬ್ರವರಿ 29, 2026 ಒಳಗೆ ಈ ಸಮಗ್ರ ಘಟ್ಟವು ಆತ್ಮಪರಿಶೋಧನೆ, ಸಮತೋಲನ ಮತ್ತು ಸಹನೆಯನ್ನು ಸೂಚಿಸುತ್ತದೆ. ನೀವು ಸ್ವಕಾಳಜಿಗೆ ಆದ್ಯತೆ ನೀಡಿದರೆ, ಬಾಂಧವ್ಯಗಳಲ್ಲಿ ಪಾರದರ್ಶಕತೆಯನ್ನು ಉಳಿಸಿಕೊಂಡಿದ್ದರೆ ಮತ್ತು ಆತುರದ ತೀರ್ಮಾನಗಳನ್ನು ತ್ಯಜಿಸಿದ್ದರೆ ಈ ಕಾಲವು ನಿಮಗೆ ಸಕಾರಾತ್ಮಕ ಪಥವನ್ನು ನೀಡುತ್ತದೆ. ಯಾವುದೇ ಭವಿಷ್ಯವಾಣಿಯನ್ನು ಅಂತಿಮ ಯಥಾರ್ಥವೆಂದು ಸ್ವೀಕರಿಸುವ ಬದಲು ಅದನ್ನು ದಿಕ್ಸೂಚಿಯೆಂದು ಪರಿಗಣಿಸಿ. ಗೆಳೆಯರೇ, ನಿಮ್ಮ ಅನುಭವ, ಸಂದರ್ಭಗಳು ಮತ್ತು ವಿವೇಚನೆಯ ಅಡಿಯಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಿ.
ಬದುಕು ನಿರಂತರವಾಗಿ ಪಲ್ಲಟಗೊಳ್ಳುತ್ತಿರುತ್ತದೆ ಮತ್ತು ಪ್ರತಿದಿನ ನೂತನ ಸಾಧ್ಯತೆಗಳನ್ನು ತರುತ್ತದೆ. ನಿಮ್ಮ ಚಿತ್ತ ಶಾಂತವಾಗಿರಲಿ, ನಿಮ್ಮ ಆಲೋಚನೆಗಳು ಸುಸ್ಪಷ್ಟವಾಗಿರಲಿ ಮತ್ತು ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ದಯವಿಟ್ಟು ಚಂದಾದಾರರಾಗಿ. ವಂದನೆಗಳು.